ಮೊನ್ನೆ ಶ್ರೀ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು ನಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆಂದರೆ ಅವರು ಹೇಳುವಾಗ ನಾನ್ ರೆಸಿಡೆಂಟ್ ಕನ್ನಡಿಗರಿಗೆ ಒಂದು ಡಿಪಾರ್ಟ್ಮೆಂಟನ್ನು ಹೇಳಿಲ್ಲ, ಅವರು ಒಂದು ಸೆಕ್ರೆಟೇರಿಯೇಟ್ ಅಂತ ಹೇಳಿದರು. ಅದು ನಮಗೆ ಅದರ ವಿಚಾರವಾಗಿ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿದ್ವಿ. 5 ಗ್ಯಾರಂಟಿಗಳನ್ನು ಈಗಾಗಲೇ ಪೂರೈಸಿದ್ದಾರೆ. ಇದು 6ನೇ ಗ್ಯಾರಂಟಿ NRI ಅಥವಾ ನಾನ್ ರೆಸಿಡೆಂಟ್ ಕನ್ನಡಿಗರ ಸಚಿವಾಲಯ ಮಾಡೋದಾಗ ಈ ಗ್ಯಾರಂಟಿಯನ್ನು ಈಗ 3 ವರ್ಷ ಅವಧಿ ಆಗಲಿ ಆಗೋಗಿದೆ, ಇನ್ನು ಉಳಿದಿರೋದು 2 ವರ್ಷ. ಸೊ ಅದರಿಂದ ಈ ಸರ್ಕಾರ ಅವರು ನೀಡಿರುವ ಭರವಸೆಯ ಕ್ರೆಡಿಬಿಲಿಟಿಯನ್ನು ಕೂಡ ಉಳಿಸಬೇಕು. ಒಂದು, ಎರಡನೇದು ಅದರ ಲಾಭವನ್ನು ಕೂಡ ಪಡಿಬೇಕು. ಹೊರಗಿನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ರ ಮೇಲೆ ನಾವು ಅವಲಂಬಿಸಿಕೊಂಡು ಹೆಚ್ಚಾಗಿರೋಕ್ಕಿಂತ ಬದಲು ನಮ್ಮವರೇ ಈಗ ನಮ್ಮ ರಾಜ್ಯಕ್ಕೆ ನಮ್ಮ ಪ್ರಜೆಗಳ ಹಿತವನ್ನು ಕಾಪಾಡುವ ಜವಾಬ್ದಾರಿ ಇರುವಾಗ ಅದೇ ಪ್ರಜೆಗಳು ಅದರಲ್ಲಿ 30 ಲಕ್ಷ ಹೊರಗಿನ ದೇಶದಲ್ಲಿರುವಾಗ ಆ ಜವಾಬ್ದಾರಿನ ಅಲ್ಲಿನೂ ಎಕ್ಸ್ಟೆಂಡ್ ಮಾಡಲೇಬೇಕಲ್ಲ. ಅವರೇನು ಹೊರಗಿನವರು ಅಲ್ವಲ್ಲ, ನಮ್ಮವರೇ ಅಲ್ವೋ. ಸೊ ನಾವೆಲ್ಲ ಕನ್ನಡಿಗರೇ ಅಲ್ವೋ. ನಮಸ್ಕಾರ ವೀಕ್ಷಕರ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಸದ್ಯ ರಾಜ್ಯದ ನೂತನ CM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಒಂದು NRIಗಳಿಗೋಸ್ಕರ ಅಥವಾ ಅನಿವಾಸಿ ಕನ್ನಡಿಗರಿಗಾಗಿ ಪ್ರತ್ಯೇಕ ಸಚಿವಾಲಯವನ್ನು ಸೆಕ್ರೆಟ್ರಿಯೇಟನ್ನು ತೆರಿತೀವಿ ಅಂತಂತೇಳಿ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದನ್ನು ನೀವೆಲ್ಲ ಕೇಳಿ ಇರ್ತೀರಿ. ಹಾಗಾದರೆ ಈ ಒಂದು ವಿಚಾರ ಕರ್ನಾಟಕ ರಾಜ್ಯದಲ್ಲಿ NRIಗಳು, ಅದರಲ್ಲೂ ಅನಿವಾಸಿ ಕನ್ನಡಿಗರೇನಿದ್ದಾರೆ ಅವರಿಗಾಗಿ ಒಂದು ಪ್ರತ್ಯೇಕ ಸೆಕ್ರೆಟ್ರಿಯೇಟನ್ನು ತೆಗೆಯೋದಕ್ಕೆ ನಿರ್ಧಾರವನ್ನು ತೆಗೆದುಕೊಂಡಿದ್ದರ ಹಿಂದೆ ಒಬ್ಬ ವ್ಯಕ್ತಿ ಇದ್ದಾರೆ. ಸಾಕಷ್ಟು ತಮ್ಮ ಚಾರಿಟಬಲ್ ಕೆಲಸಗಳಿಂದಾಗಿ ಇಡೀ ವಿಶ್ವದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಅನಿವಾಸಿ ಭಾರತೀಯ ಜೊತೆಗೆ ಅನಿವಾಸಿ ಕನ್ನಡಿಗ, ಈಗ ಕರ್ನಾಟಕದಲ್ಲೇ ನೆಲೆಸಿರ್ತಕ್ಕಂಥ ವ್ಯಕ್ತಿ ಡಾಕ್ಟರ್ ರೊನಾಲ್ಡ್ ಕೊಲಾಸೋ ಸರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾದರೆ ಸರ್ಕಾರದ ಈ ನಿರ್ಧಾರ ಸರಿಯಾಗಿದೆಯಾ? ಸರ್ಕಾರ ಅವರ ಬೇಡಿಕೆಗಳಿಗೆ ಸಂಪೂರ್ಣವಾಗಿ ಸ್ಪಂದಿಸಿದೆಯಾ? ಅಸಲಿಗೆ ಈ ಒಂದು ಸಚಿವಾಲಯ ಅಥವಾ ಸೆಕ್ರೆಟ್ರಿಯೇಟನ್ನು ರಾಜ್ಯದಲ್ಲಿ ಆರಂಭಿಸೋದಕ್ಕೆ ಅವರು ನಡೆಸಿದಂಥ ಹೋರಾಟಗಳೇನು, ಈ ಎಲ್ಲದರ ಬಗ್ಗೆ ಮಾತಾಡ್ತಾ ಹೋಗೋಣ. ಖುದ್ದು ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇರ್ತದ್ದು. ಸರ್ ನಮಸ್ಕಾರ. ನಮಸ್ಕಾರ ಸರ್. ಮೊನ್ನೆಯಷ್ಟೇ ಏನು ಒಂದು ರಾಜ್ಯ ಸರ್ಕಾರದ ಹೊಸ CM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಒಂದು ಮಾತನ್ನು ಹೇಳ್ತಾರೆ. ನಾವು ಹೊಸದಾಗಿ NRIಗಳು ಅಥವಾ ಅನಿವಾಸಿ ಕನ್ನಡಿಗರು ಏನಿದ್ದಾರೆ ಇವರಿಗೋಸ್ಕರ ಒಂದು ಹೊಸ ಸೆಕ್ರೆಟ್ರಿಯೇಟನ್ನು ಓಪನ್ ಮಾಡ್ತಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ಹಾಗಾದರೆ ನಿಜಕ್ಕೂ ಕನ್ನಡಿಗರು ಎಷ್ಟು ಜನ ಬೇರೆ ಬೇರೆ ದೇಶಗಳಲ್ಲಿದ್ದಾರೆ, ಮತ್ತು ಅವರಿಂದ ಏನೆಲ್ಲ ಕೊಡುಗೆಗಳು ದೇಶಕ್ಕೆ ಸಿಗ್ತಾ ಇದೆ, ಮತ್ತು ಯಾಕೆ ಈ ಒಂದು ಸೆಕ್ರೆಟ್ರಿಯೇಟ್ ಅವಶ್ಯಕತೆ ಇತ್ತು ಅಂತ ಹೇಳೋದಾದರೆ ಸರ್? ನಮ್ಮ ಕನ್ನಡಿಗರು ಹೆಚ್ಚು ಕಮ್ಮಿ 30 ಲಕ್ಷ ವರ್ಲ್ಡ್ ವೈಡ್ ಇದ್ದಾರೆ. ಪ್ರಪಂಚ ಅನೇಕ ಭಾಗದಲ್ಲಿ ವಿವಿಧ ಹುದ್ದೆಗಳಲ್ಲಿ ಅಥವಾ ದುಡಿಮೆ ಮಾಡಿಕೊಂಡು ವಾಸ ಇದ್ದಾರೆ. ಹೌದು, ಹಿಂದೆ ನಮ್ಮಲ್ಲಿ ಒಂದು ಅನಿವಾಸಿ ಭಾರತೀಯರಿಗೆ ಒಂದು ಮಂತ್ರಾಲಯ ಇತ್ತು, ಒಂದು ಸಚಿವಾಲಯ ಇತ್ತು. ಕರ್ನಾಟಕದಲ್ಲೂ ಕೂಡ ಒಂದು ಇತರ ರಾಜ್ಯಗಳಲ್ಲಿ ಕೆಲವು ರಾಜ್ಯಗಳಲ್ಲಿ ಇದೆ, ಕೆಲವು ರಾಜ್ಯಗಳಲ್ಲಿ ಡಿಪಾರ್ಟ್ಮೆಂಟ್ಸ್ಗಳಿದೆ, ಅದು ಆಮೇಲೆ ಹೇಳ್ತೀನಿ ನಾನು. ಕೇರಳದಲ್ಲೂ ಕೂಡ ಇದೆ. ಒಂದು NRIs ನಾನ್ ರೆಸಿಡೆಂಟ್ ಕನ್ನಡಿಗರಿಗೋಸ್ಕರ, ಅನಿವಾಸಿ ಕನ್ನಡಿಗರಿಗೋಸ್ಕರ ಒಂದು ಸಚಿವಾಲಯವನ್ನು ನೀವು ಏರ್ಪಾಡು ಮಾಡಿದ್ದಾಗಿದೆ. ಸ್ಟೇಟಿಗೂ ಒಳ್ಳೆಯದಾಗುತ್ತೆ, ಕನ್ನಡಿಗರಿಗೂ ಕೂಡ ಒಳ್ಳೆಯದಾಗುತ್ತೆ. ಅದನ್ನು ಮನವರಿಕೆ ಮಾಡೋದಕ್ಕೆ ಸುಮಾರು 30 ದೇಶಗಳಿಂದ 43 ಡೆಲಿಗೇಟ್ಸ್ಗಳು ನನ್ನ ನೇತೃತ್ವದಲ್ಲಿ ಬೆಳಗಾಂ ಅಧಿವೇಶನದ ಸಂದರ್ಭದಲ್ಲಿ ನಾವು ಬಂದು ಅಂದಿನ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯರವರನ್ನು ಮತ್ತು ಅಂದಿನ ಡೆಪ್ಯೂಟಿ CM ಶ್ರೀ ಡಿ.ಕೆ. ಶಿವಕುಮಾರ್ ಅವರನ್ನು, ಅಂದಿನ ಗೃಹ ಮಂತ್ರಿ ಅವರು ಮ್ಯಾನಿಫೆಸ್ಟೋ ಬರೆಯೋದರಲ್ಲಿ ಚೇರ್ಮನ್ ಆಗಿದ್ದರು. 2023ರ ಮ್ಯಾನಿಫೆಸ್ಟೋದಲ್ಲಿ ಈ ವಿಷಯವನ್ನು ಅವರು ಪ್ರಸ್ತಾವನೆ ಮಾಡಿದರು, ಒಂದು ರೀತಿಯ ಗ್ಯಾರಂಟಿಯಲ್ಲಿ ಅದನ್ನು ನೀಡಿದ್ದರು. ಅದರಿಂದ ಡಾಕ್ಟರ್ ಪರಮೇಶ್ವರ್ ಅವರನ್ನು ಕೂಡ ನಾವು ಭೇಟಿಯಾಗಿ ನಮ್ಮ ಮನವಿಯನ್ನು ಸಲ್ಲಿಸಿದ್ವಿ ನಾವು. ಆದರೆ ಈಗ
ಮೊನ್ನೆ ನಮ್ಮ ಶ್ರೀ ಡಿ ಕೆ ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದು ನಮಗೆ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ. ಯಾಕೆಂದರೆ ಅವರು ಹೇಳುವಾಗ ದಿ ನಾನ್ ರೆಸಿಡೆಂಟ್ ಕನ್ನಡಿಗರಿಗೆ ಒಂದು ಡಿಪಾರ್ಟ್ಮೆಂಟನ್ನು ಹೇಳಿಲ್ಲ, ಅವರು ಒಂದು ಸೆಕ್ರೆಟೇರಿಯೇಟ್ ಅಂತ ಹೇಳಿದರು. ಅದು ನಮಗೆ ಅದರ ವಿಚಾರವಾಗಿ ಇನ್ನೂ ಸಂಪೂರ್ಣವಾಗಿ ತಿಳಿದಿಲ್ಲ. ಅವರಿಗೆ ಭೇಟಿಯಾಗಿ ಅದರ ಬಗ್ಗೆ ನಾವು ಕೇಳಬೇಕು ಅಂತ ಹೇಳ್ಬಿಟ್ಟು ನಿರ್ಧರಿಸಿದ್ವಿ. ಅದಾದಮೇಲೆ ಗೊತ್ತಾಗುತ್ತೆ ಅದು ಯಾವ ರೀತಿಯ ಸೆಕ್ರೆಟೇರಿಯೇಟ್, ಅದರಿಂದ ಏನು ಸೌಲಭ್ಯಗಳನ್ನು ಒದಗಿಸೋದಕ್ಕೆ ಅವರು ಮಾಡ್ತಾ ಇದ್ದಾರೆ, ಸಪ್ರೇಟಾಗಿ ಬಡ್ಜೆಟ್ ಏನಾದರೂ ಅಲೋಕೇಟ್ ಮಾಡ್ತಾ ಇದ್ದಾರೋ ಇಲ್ವೋ, ಅದಕ್ಕೆ ಯಾರನ್ನು ಮೇಲ್ವಿಚಾರಣೆ ನೇಮಿಸ್ತಾರೆ, ಅದರ ನಂತರನೇ ಅದರ ಬಗ್ಗೆ ನಾವು ಹೇಳ್ಬೋದು. ಇನ್ನು ನಮಗೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲ. ಸರ್, ಒಂದು ಅಂದಾಜಿನ ಪ್ರಕಾರ ಎಷ್ಟು ಕನ್ನಡಿಗರು ಬೇರೆ ಬೇರೆ ದೇಶಗಳಲ್ಲಿರ್ಬೋದು? ಯಾಕಂತಂದರೆ ನೀವು ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಸುಮಾರು 30ಕ್ಕೂ ಹೆಚ್ಚು ದೇಶಗಳಲ್ಲಿರ್ತಕ್ಕಂಥ ನಾನ್ ರೆಸಿಡೆಂಟ್ ಕನ್ನಡಿಗರನ್ನು ಕರೆದುಕೊಂಡು ಬಂದು ಮನವಿ ಕೊಟ್ಟಿದ್ದು. ಎಷ್ಟು ನಿಮ್ಮ ಮಾಹಿತಿ ಪ್ರಕಾರ ಎಷ್ಟು ದೇಶಗಳಲ್ಲಿ ಎಷ್ಟು ಜನ ಇರ್ಬೋದು? ಅವರು ಯಾವ ರೀತಿ ಅವರ ಒಂದು ಪ್ರೋಸೆಸ್ ಕನ್ನಡ ನಾಡಿನ ಜೊತೆ ಇರ್ಬೋದು? ನಾನು ಈಗಾಗಲೇ ಹೇಳಿದ್ದೆ ನಿಮಗೆ, 30 ಲಕ್ಷ ಕನ್ನಡಿಗರು ವಿವಿಧ ದೇಶಗಳಲ್ಲಿ ಬಿಸ್ನೆಸ್ಸು, ದುಡಿಮೆ ಮತ್ತು ಈ ಥರ ಸರ್ವಿಸ್ ಓರಿಯೆಂಟೆಡ್ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಸೊ ಅವರಿಗೆಲ್ರಿಗೂ ಇಲ್ಲಿ ನಮ್ಮ ರಾಜ್ಯಕ್ಕೆ ಬಂದು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೂ ನಾವು ಅವರಿಗೆ ಉತ್ತೇಜನ ನೀಡಬೇಕು. ಕೆಲವರು ಏನು ಹೇಳ್ತಿದ್ದಾರೆ, ಇವರೆಲ್ಲ NRIsಗಳು ಶ್ರೀಮಂತರು, ಇವರಿಗೆ ಯಾತಕ್ಕೆ NRI ಮಿನಿಸ್ಟ್ರಿ ಬೇಕು? ನಮ್ಮ ರಾಜ್ಯಕ್ಕೆ ಯಾವ ರೀತಿ ಒಂದು ರೀತಿಯ ಬೆನಿಫಿಟನ್ನು ನಾವು ಪಡೀಬಹುದು ಅನ್ನುವ ರೀತಿಯಲ್ಲಿ ವಿಚಾರಣೆ ಮಾಡಿ ನೋಡಿದಾಗ ಮಾತ್ರ ಅವಾಗ ಅರ್ಥ ಆಗುತ್ತೆ. ಯಾಕೆಂತ ಹೇಳಿದರೆ, ನಾವು ದೇಶದ ಲೆವೆಲಲ್ಲಿ ಹೇಳುವಾಗ ಸುಮಾರು 2023ನೇ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ಸುಮಾರು $125 ಬಿಲಿಯನ್ ಇನ್ವೆಸ್ಟ್ಮೆಂಟು ನಮ್ಮ ದೇಶಕ್ಕೆ ಬಂದಿದೆ. $125 ಬಿಲಿಯನ್ ನಿಯರ್ಲಿ ಅಬೌಟ್ 10% ಕನ್ನಡಿಗರದ್ದು ಕಾಂಟ್ರಿಬ್ಯೂಷನ್ಸು ಅಥವಾ ಇನ್ವೆಸ್ಟ್ಮೆಂಟ್ಸು ಕರ್ನಾಟಕಕ್ಕೆ ಬಂದಿದೆ. ವಿವಿಧ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಡೊನೇಷನ್ಸ್ ಆಗಿರ್ಬೋದು, ಪ್ರಾಪರ್ಟಿ ಪರ್ಚೇಸ್ ಆಗಿರ್ಬೋದು, ಫ್ಯಾಮಿಲಿಗೆ ರೆಮಿಟೆನ್ಸ್ಗಳು ಆಗಿರ್ಬೋದು, ಅಥವಾ ಈ ಚಾರಿಟಬಲ್ ಕೆಲಸಗಳು, ಅದು ಹೋಮ್ ಫಾರ್ ದಿ ಏಜ್ಡ್ ಆಗಿರ್ಬೋದು, ಅಥವಾ ಹಾಸ್ಪಿಟಲ್ಸ್ಗೆ ಅಥವಾ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗೆ ವಿವಿಧ ರೀತಿಯಲ್ಲಿ $10 to $12 ಬಿಲಿಯನ್ ಕರ್ನಾಟಕಕ್ಕೆ ಪ್ರತಿ ವರ್ಷ ರೆಮಿಟೆನ್ಸ್ ಬರುತ್ತೆ. ಅದು ಸಣ್ಣ ಅಮೌಂಟ್ ಅಲ್ಲ ಅದು. ಸೊ ಅದರಿಂದ ಈ ನಾವು ಒಂದು ಮ್ಯಾನಿಫೆಸ್ಟೋದಲ್ಲಿದೆ, ಈಗಿನ ಸರ್ಕಾರ ಒಂದು 6 ಗ್ಯಾರಂಟಿ, ಮುಖ್ಯವಾದ ಗ್ಯಾರಂಟಿಗಳಲ್ಲಿ ಇದು ಒಂದು ಗ್ಯಾರಂಟಿಯಾಗಿ ಅವರು ಒಂದು ಭರವಸೆಯನ್ನು, ಪ್ರಾಮಿಸನ್ನು ಮಾಡಿದ್ದರು. ಸೊ 5 ಗ್ಯಾರಂಟಿಗಳನ್ನು ಈಗಾಗಲೇ ಪೂರೈಸಿದ್ದಾರೆ. ಇದು 6ನೇ ಗ್ಯಾರಂಟಿ, NRI ಅಥವಾ ನಾನ್ ರೆಸಿಡೆಂಟ್ ಕನ್ನಡಿಗರ ಸಚಿವಾಲಯ ಮಾಡೋದಾಗ ಈ ಗ್ಯಾರಂಟಿಯನ್ನು ಈಗ 3 ವರ್ಷ ಅವಧಿ ಆಗಲಿ ಆಗೋಗಿದೆ, ಇನ್ನು ಉಳಿದಿರೋದು 2 ವರ್ಷ. ಸೊ ಅದರಿಂದ ಈ ಸರ್ಕಾರ ಅವರು ನೀಡಿರುವ ಭರವಸೆಯ ಕ್ರೆಡಿಬಿಲಿಟಿಯನ್ನು ಕೂಡ ಉಳಿಸಬೇಕು. ಒಂದು, ಎರಡನೇದು ಅದರ ಲಾಭವನ್ನು ಕೂಡ ಪಡಿಬೇಕು. ಸೊ ಇದು ನಮ್ಮ ನಿರ್ಧಾರವಾಗಿದೆ ಅಥವಾ ನಮ್ಮ ಇಚ್ಛೆ ಆಗಿದೆ. ಸರ್, ಸೆಕ್ರೆಟ್ರಿಯೇಟ್ ಘೋಷಣೆ ಮಾಡಿ ಒಂದು ಸಚಿವರನ್ನು ಇಡೋದ್ರಿಂದ ಒಂದು ರಾಜ್ಯಕ್ಕೆ ಯಾವೆಲ್ಲ ಕೊಡುಗೆಗಳಾಗ್ಬೋದು, ಯಾವೆಲ್ಲ ವಿಭಾಗಗಳಲ್ಲಿ ಕೊಡುಗೆಗಳು ಸಿಗ್ಬೋದು, ಕರ್ನಾಟಕಕ್ಕೆ ಎಷ್ಟರ ಮಟ್ಟಿಗೆ ಇದರಿಂದಾಗಿ ಹೂಡಿಕೆಗಳು ಹರಿದು ಬರ್ಬೋದು ಅಂತ ಅಂದಾಜು ಮಾಡ್ಬೋದು ಸರ್? ಇಲ್ಲಿ ಒಂದು ಹಂತದಲ್ಲಿ ನೋಡುವಾಗ ನಮ್ಮ ರಾಜ್ಯಕ್ಕೆ ಎಷ್ಟರ ಮಟ್ಟಿಗೆ ಕರ್ನಾಟಕದ ಅನಿವಾಸಿ ಕನ್ನಡಿಗರ ಇನ್ವೆಸ್ಟ್ಮೆಂಟನ್ನು ನಾವು ತರಿಸ್ಬೋದು, ಅದರ ಬಗ್ಗೆ ವಿಚಾರಣೆ ಮಾಡೋದಾದರೆ ಅದರದ್ದು ಸಾಧ್ಯತೆ ಹೇಗೆ ಗೊತ್ತಾ? ಸಚಿವಾಲಯ ಇದ್ದರೆ ಒಂದು ಸಿಂಗಲ್ ವಿಂಡೋ ಫೆಸಿಲಿಟಿ ಸ್ಥಾಪನೆ ಮಾಡ್ಬೋದು. ಆ ಸಂದರ್ಭದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಬರುವವರು
ಇಲ್ಲಿಯ ಪ್ರೊಸೀಜರ್ಸು ಪಾಲಿಸಿಗಳನ್ನು ನಾವು ನೋಡಿದರೆ ಇಲ್ಲಿ ಯಾವುದೂ ಕೂಡ ಅಲ್ಲ. ಒಂದು ಹಂತದಲ್ಲಿ ಹೇಳೋದಾದರೆ ನಾವು ಹೊರದೇಶದಲ್ಲಿ ನಮಗೆ ಏನಾಗಿದೆ ಅಲ್ಲಿ, ನಾನೊಂದು ಈಗ 50 ವರ್ಷಗಳಿಂದ ಸುಮಾರು ಒಂದು 8 ರಾಷ್ಟ್ರಗಳಲ್ಲಿ ಇದ್ದೆ ನಾನು ಹೆಚ್ಚಾಗಿ ಪೆಟ್ರೋಕೆಮಿಕಲ್ ಪ್ರಾಜೆಕ್ಟ್ಸ್ಗಳನ್ನು ಹ್ಯಾಂಡಲ್ ಮಾಡಿದವನು. 8 ರಾಷ್ಟ್ರಗಳಲ್ಲಿ ಇದ್ದಾಗ ಅಲ್ಲಿ ನಮಗೆ ಗೊತ್ತಿದೆ, ಅಲ್ಲಿ ಏನಾದರೂ ಒಂದು ಸೆಟಪ್ ಮಾಡಬೇಕಾದ್ರೆ ದಿನಗಳಲ್ಲ, ಕೆಲವು ಗಂಟೆಗಳಲ್ಲೇ ನಮಗೆ ಅಪ್ರೂವಲ್ ಬರುತ್ತೆ. ಆ ಮಟ್ಟಕ್ಕೆ ನಾವು ಇಲ್ಲಿ ಹೋಗಿಲ್ಲ ಇನ್ನು. ಇಲ್ಲಿ ಏನಾದರೂ ಒಂದು ಅಪ್ಲೈ ಮಾಡಿದರೆ ಅದು ಒಂದು ಡೆಸ್ಕಿಂದ ಇನ್ನೊಂದು ಡೆಸ್ಕಿಗೆ ಅದು ಬ್ಯೂರೋಕ್ರಾಟಿಕ್ ಹರ್ಡಲ್ಸ್ ಎಷ್ಟಿದೆಯೋ ಫೈಲ್ಗಳನ್ನು ಫಾಲೋ ಅಪ್ ಮಾಡಿದರೆ ಇಲ್ಲಿ ದಿನಗಳು ಬಿಡಿ, ವಾರಗಳು ಬಿಡಿ, ತಿಂಗಳು ಬಿಡಿ, ಇನ್ನೂ ಮುಂದಕ್ಕೆ ಹೋಗ್ತಾ ಇರುತ್ತೆ. ಸೊ ಅದರಿಂದ ಅಷ್ಟೊಂದು ಸಮಯನೂ NRIsಗಳಲ್ಲಿಲ್ಲ, ಪೇಷನ್ಸು ಇಲ್ಲ, ಅದು ಮಾಡೋದಕ್ಕೂ ಸಾಧ್ಯವಾಗೋದಿಲ್ಲ. ಅದರಿಂದ ಸಿಂಗಲ್ ವಿಂಡೋ ಫೆಸಿಲಿಟಿ ಏನಿದೆ ಅದರದ್ದು ಒಂದು ಬಹಳ ಒಂದು ಅಗತ್ಯ ಇದೆ, ಒಂದನೇದು. ಎರಡನೇದು, ಒಂದು NRI ಮಿನಿಸ್ಟ್ರಿ ಇದ್ದರೆ ಆವಾಗ ದಿ ಪರ್ಸನ್ ಹೂ ಈಸ್ ವೆಲ್ ವರ್ಸ್ಡ್ ವಿತ್ ದಿಸ್ ಕೈಂಡ್ ಆಫ್ ಸೆಟಪ್, ಇನ್ಸ್ಟಿಟ್ಯೂಷನಲೈಸ್ ಸೆಟಪ್, ಆ ಫ್ರೇಮ್ವರ್ಕಲ್ಲಿ ಕೆಲಸ ಮಾಡ್ತಾ ಇರುವಾಗ, ಮತ್ತು ಅವರ ಡಿಪ್ಲೊಮ್ಯಾಟಿಕ್ ರಿಲೇಷನ್ಸು, ಅವರ ಗ್ಲೋಬಲ್ ಕನೆಕ್ಷನ್ಸು, ಇದರಿಂದ ಏನಾಗಬೇಕು, ಅಲ್ಲಿರುವ ಯಾವ್ಯಾವ ದೇಶಗಳಲ್ಲಿ ಆಗಿರಲಿ ಆ ಕನ್ನಡಿಗರನ್ನು ಆಕರ್ಷಣೆ ಮಾಡುವ ಒಂದು ಕೆಪಬಿಲಿಟಿ ಇರಬೇಕು ಅವರಿಗೆ. ಅದರಿಂದ ತಾನೇ ಅವರನ್ನು ಬರಮಾಡಿಸ್ಕೊಂಡು ನಿಮಗೆ ಯಾವುದೇ ಸಮಸ್ಯೆ ಇಲ್ಲದೆ ನಾವು ವ್ಯವಸ್ಥಿತವಾಗಿ ನಿಮ್ಮ ಇನ್ವೆಸ್ಟ್ಮೆಂಟಿಗೆ ಅನುಕೂಲಗಳನ್ನು ಮಾಡಿಕೊಡ್ತೀವಿ ಅಂತ ಹೇಳಿದ್ದೆ. ಆದರೆ ಇನ್ವೆಸ್ಟ್ಮೆಂಟ್ ನಮ್ಮ ರಾಜ್ಯಕ್ಕೆ ಬಂದಾಗ ಎಂಪ್ಲಾಯ್ಮೆಂಟ್ ಜನರೇಷನ್ ಆಗುತ್ತೆ. ನಿಮ್ಮ ಹಿಂದೆ ವ್ಯಾಟ್ ಅಂತಿದ್ವಿ, ಈಗ GST ಎಷ್ಟೋ ಕೋಟಿಗಟ್ಟಲೆ ಕಲೆಕ್ಷನ್ ಮಾಡೋದಕ್ಕೆ ಅವಕಾಶ ಆಗುತ್ತೆ, ಉದ್ಯೋಗ ಸೃಷ್ಟಿ ಆಗುತ್ತೆ, ಮತ್ತು GST ಸಿಗುತ್ತೆ. ಅಂದಮೇಲೆ ಬಿಸ್ನೆಸ್ ನಡೀತಾ ಇದ್ದರೆ ಅವನು ಪ್ರಾಫಿಟ್ ಮಾಡಲೇಬೇಕು. ಆದ್ದರಿಂದ ದೇಶದ ಎಕ್ಸ್ಚಕ್ಕರಿಗೆ ಇನ್ಕಮ್ ಟ್ಯಾಕ್ಸು ಸಿಗುತ್ತೆ. ಅದರಿಂದ ಅದರದ್ದು ಲಾಭವನ್ನೇ ಸ್ಟೇಟು ಮಾಡುತ್ತೆ. ಇದು ಒಂದು ಕಡೆ. ಎರಡನೇದು, ಕೆಲವು NRIsಗಳಿಗೆ ಸಮಸ್ಯೆಗಳಿದೆ. ಇನ್ವೆಸ್ಟ್ಮೆಂಟ್ ಮಾಡ್ತಾರೆ, ಪ್ರಾಪರ್ಟೀಸ್ ತಗೊಳ್ತಾರೆ, ಇದರಲ್ಲಿ ಬಿಲ್ಡಿಂಗ್ಸ್ಗಳಲ್ಲಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ. ಇಲ್ಲಿ ಏನಾಗುತ್ತೆ, ಕೆಲವು ಸತಿ ಎಲ್ಲ ಇದು ಗೊತ್ತಿದೆ, ಪ್ರಾಪರ್ಟಿ ಫ್ರಾಡ್ಸ್ ಇರುತ್ತೆ ಇಲ್ಲಿ, ಮತ್ತು ನಿಮ್ಮ ಎಲ್ಲ ಲಿಟಿಗೇಷನ್ಸ್ಗಳು ಇರುತ್ತೆ, ಎನ್ಕ್ರೋಚ್ಮೆಂಟ್ಗಳು ಇರುತ್ತೆ, ಮತ್ತು ಇದರಲ್ಲಿ ಕೋರ್ಟ್ಗಳಲ್ಲಿ ವ್ಯಾಜ್ಯಗಳನ್ನು ಮಾಡಬೇಕಾದ್ರೆ ಅವರಿಗೆಲ್ಲ ಗೈಡೆನ್ಸ್ಗಳು ಬೇಕಾಗ್ತದೆ. ಇಲ್ಲಿದ್ದುಕೊಂಡು ಅದನ್ನು ಫಾಲೋ ಅಪ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅದರಿಂದ ನಾವು ಹೊರಗಿನ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ರ ಮೇಲೆ ನಾವು ಅವಲಂಬಿಸಿಕೊಂಡು ಹೆಚ್ಚಾಗಿರೋಕ್ಕಿಂತ ಬದಲು ನಮ್ಮವರೇ, ಈಗ ನಮ್ಮ ರಾಜ್ಯಕ್ಕೆ ನಮ್ಮ ಪ್ರಜೆಗಳ ಹಿತವನ್ನು ಕಾಪಾಡುವ ಜವಾಬ್ದಾರಿ ಇರುವಾಗ, ದೆನ್ ಅದೇ ಪ್ರಜೆಗಳು ಅದರಲ್ಲಿ 30 ಲಕ್ಷ ಹೊರಗಿನ ದೇಶದಲ್ಲಿರುವಾಗ ಆ ಜವಾಬ್ದಾರಿನ ಅಲ್ಲಿನೂ ಎಕ್ಸ್ಟೆಂಡ್ ಮಾಡಲೇಬೇಕಲ್ಲ. ಅವರೇನು ಹೊರಗಿನವರು ಅಲ್ವಲ್ಲ, ನಮ್ಮವರೇ ಅಲ್ವೋ. ಸೊ ನಾವೆಲ್ಲ ಕನ್ನಡಿಗರೇ ಅಲ್ವೋ. ಇದರಿಂದ ನಾವು ಅದನ್ನು ನಮ್ಮ ಬೇಡಿಕೆಗಳನ್ನು ಈ ಸರ್ಕಾರದ ಮುಂದೆ ಇಟ್ಟಿದ್ವಿ. ಆದಷ್ಟು ಶೀಘ್ರತೆಯಲ್ಲಿ NRI ಮಿನಿಸ್ಟ್ರಿಯನ್ನು ರಚನೆ ಮಾಡಿ ಅದರ ಲಾಭವನ್ನು NRIsಗಳಿಗೂ ಸಿಗುತ್ತೆ, ಅದಕ್ಕಿಂತ ಹೆಚ್ಚಾಗಿ ನಮ್ಮ ರಾಜ್ಯಕ್ಕೆ ಸಿಗುತ್ತೆ. ಸರ್, ನೀವು ಹೇಳ್ತಾ ಇದ್ದರೆ ತುಂಬ ಲಾಭದಾಯಕವಾಗಿ, ತುಂಬ ಆರ್ಥಿಕವಾಗಿ ಪ್ರಗತಿ ಹೊಂದೋದಕ್ಕೆ, ಮತ್ತು ನಮ್ಮ ಏನು ರಾಜತಾಂತ್ರಿಕತೆ ಇರುತ್ತೆ ಅದು ಅಭಿವೃದ್ಧಿ ಆಗೋದಕ್ಕೆ ಅಥವಾ ಬಲಪಡಿಸೋದಕ್ಕೆ ತುಂಬ ಸಹಕಾರಿಯಾಗುತ್ತೆ ಈ ಮಿನಿಸ್ಟ್ರಿ ಇದ್ದರೆ ಅನ್ನೋ ಅಭಿಪ್ರಾಯವನ್ನು ನೀವು ಹೇಳ್ತಾ ಇರ್ತಕ್ಕಂಥದ್ದು. ರಾಜ್ಯದಲ್ಲಿ ಮೊದಲು ಇತ್ತು, YLR ರವಿ ಅವರು ಮಿನಿಸ್ಟರ್ ಆಗಿದ್ದರು, ಕೇಂದ್ರ ಸರ್ಕಾರದ ಮಟ್ಟದಲ್ಲಿತ್ತು. ಜೊತೆಗೆ ಕೇರಳದಲ್ಲಿ 1996ರಿಂದ ಆರಂಭಿಸಿದ್ದಾರೆ. ಇವತ್ತಿಗೂ ಅಲ್ಲಿ ಒಂದು ಪ್ರತಿಷ್ಠಿತ ಮಿನಿಸ್ಟ್ರಿಯಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತು ಪಂಜಾಬಲ್ಲಿ ಕೂಡ ಈ ಒಂದು ವ್ಯವಸ್ಥೆ ಇದೆ. ಆದರೆ ಉಳಿದ ರಾಜ್ಯಗಳಿಗೆ ಯಾಕೆ ಎಷ್ಟೊಂದು ನಿರ್ಲಕ್ಷ್ಯ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಅಂತ? ಈಗ ಕೇರಳ, ತಾವು ಹೇಳಿದ ಹಾಗೆ ಇದರ ಲಾಭವನ್ನು ಭಾಳ ಹೆಚ್ಚಿನ ರೀತಿಯಲ್ಲಿ ಮಾಡಿದ್ದಾರೆ. ಯಾಕೆಂತ ಹೇಳಿದರೆ ಅವರು ನಾನ್ ರೆಸಿಡೆಂಟ್ ಕೇರಳೈಟ್ಸ್ ಬಗ್ಗೆ ಭಾಳ ಕಾಳಜಿ ಇಟ್ಟು ಆ ಮಿನಿಸ್ಟ್ರಿಯನ್ನು ಒಂದು ವ್ಯವಸ್ಥಿತ ಮಾದರಿಯಲ್ಲಿ ಅದನ್ನು ಮಾಡ್ತಾ ಇರೋದ್ರಿಂದ ಅವರ ಎಕಾನಮಿಗೆ ತುಂಬ ಅನುಕೂಲತೆ ಆಗಿದೆ. ಪಂಜಾಬಲ್ಲೂ ಕೂಡ ಇದರ ಬೆನಿಫಿಟನ್ನು ಅವರು ಪಡ್ತಾ ಇದ್ದಾರೆ. ಬಟ್ ಅದರ ಜೊತೆಯಲ್ಲಿ ಗುಜರಾತು, ತಮಿಳುನಾಡು, ಉತ್ತರ ಪ್ರದೇಶ, ಗೋವಾ,
ತೆಲಂಗಾಣ, ಆಂಧ್ರ ಪ್ರದೇಶ ಇಲ್ಲಿ ಡಿಪಾರ್ಟ್ಮೆಂಟ್ಸ್ಗಳು ಮಾಡಿದ್ದಾರೆ. NRI ಡಿಪಾರ್ಟ್ಮೆಂಟ್ಸ್ ಇದೆ, ಇಲ್ಲ ಅಂತಿಲ್ಲ, ಅದು ಇದೆ. ಎಲ್ಲೆಲ್ಲಿ ಯಾರ್ಯಾರಿಗೆ ಇದರ ರುಚಿ ಸಿಕ್ಕಿದೆಯೋ, ಬೆನಿಫಿಟ್ ಇದರ ಬಗ್ಗೆ ಅರಿವು ಆಗಿದೆಯೋ ಅವ್ರುಗಳು ಅದು ವ್ಯವಸ್ಥಿತವಾಗಿ ಮಾಡ್ಕೊಂಡಿದ್ದಾರೆ. ಕೆಲವರು ಸಚಿವಾಲಯ ಮಾಡಿಕೊಂಡು ಸಚಿವಾಲಯದ ರೂಪದಲ್ಲಿ ಬೆನಿಫಿಟನ್ನು ಪಡಿತಾ ಇದ್ದಾರೆ, ಕೆಲವರು ಡಿಪಾರ್ಟ್ಮೆಂಟ್ಸ್ಗಳದ್ದು ಮಾಡಿ ಅದನ್ನು ಮಾಡ್ತಾ ಇದ್ದಾರೆ. ನನ್ನ ಲೆಕ್ಕದಲ್ಲಿ ಹೇಳಿದರೆ ಸಚಿವಾಲಯ ಇದ್ದರೆ ಆವಾಗ ಮಾತ್ರ ಅದಕ್ಕೆ ಒಂದು ಬಲವಾದ ಆಧಾರ ಇರುತ್ತೆ, ಒಂದು ಇನ್ಸ್ಟಿಟ್ಯೂಷನಲೈಸ್ಡ್ ಫ್ರೇಮ್ವರ್ಕ್ ಇರುತ್ತೆ. ಆವಾಗ ವ್ಯವಸ್ಥಿತವಾಗಿ ಇನ್ವೆಸ್ಟ್ಮೆಂಟ್ಗಳನ್ನು ಬರಮಾಡ್ಕೊಳ್ಳೋದು ಮತ್ತು NRIಗಳ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೂ ಕೂಡ ಪ್ರಾಬ್ಲಮ್ ಇರೋದಿಲ್ಲ. ಅದರ ಜೊತೆಯಲ್ಲಿ ಒಂದು 200ಕ್ಕೂ ಹೆಚ್ಚಿನ ಕನ್ನಡ ಸಂಘ ಸಂಸ್ಥೆಗಳು ಪ್ರಪಂಚದಲ್ಲಿದ್ದಾವೆ. ಅವೆಲ್ಲ ಆದರೂ ಏನಾಯಿತು, ನಮ್ಮ ಕನ್ನಡ ಭಾಷೆ ಮತ್ತು ಸಂಸ್ಕೃತಿ, ಕಲೆ ಇದರದೆಲ್ಲ ಅಭಿವೃದ್ಧಿಗೆ ಬಹಳ ಪರಿಣಾಮಕಾರಿಯಾಗಿರುತ್ತದೆ. ಹೌದು, ಈಗಾಗಲೇ ಅವರುಗಳು ಅನೇಕ ಈವನ್ ಕನ್ನಡ ರಾಜ್ಯೋತ್ಸವವನ್ನು ಅನೇಕ ದೇಶಗಳಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಆ ಸಂದರ್ಭದಲ್ಲಿ ನಮ್ಮ ಮುಂದಿನ ಪೀಳಿಗೆಗೆ ನಮ್ಮ ಭಾಷೆ ಬಗ್ಗೆ, ನಮ್ಮ ಸಂಸ್ಕೃತಿ ಬಗ್ಗೆ, ನಮ್ಮ ಕಲೆಯ ಬಗ್ಗೆ ಅದರ ರುಚಿಯನ್ನು ಕೊಡದೇ ಹೋದರೆ ಅವರು ಪಾಶ್ಚಾತ್ಯ ಈ ಸಂಸ್ಕೃತಿಗೆ ಹೆಚ್ಚು ಆಕರ್ಷಣೆಯಾಗಿ ಉಳಿಸ್ಕೊಂಡಿರ್ತಾರೆ. ಇದರದ್ದು ನಮ್ಮ ರಾಜ್ಯದ ಸಂಸ್ಕೃತಿ ಬಗ್ಗೆ ಏನು ಅಷ್ಟೊಂದು ಅರಿವು ಇರುವುದಿಲ್ಲ. ಸೊ ಅದರ ಉತ್ತೇಜನೂ ಕೂಡ ನಾವು ಮಾಡಬೇಕು, ನಮ್ಮವರನ್ನು ನಾವು ಕೈ ಬಿಡಬಾರ್ದು. ಸರ್, ಮತ್ತೊಂದು ಪ್ರಶ್ನೆ, ಯಾಕಂತಂದರೆ NRIಗಳಿರ್ಬೋದು ಅಥವಾ ನಾನ್ ರೆಸಿಡೆಂಟ್ ಕನ್ನಡಿಗಾಸ್ ಏನಿದ್ದಾರೆ, ಇವ್ರಿಗೆ ಈಗ ಎಲ್ಲೋ ಒಂದು ಕಡೆ ಸೆಂಟ್ರಲ್ ಅಥವಾ ಕೇಂದ್ರ ಸರ್ಕಾರದ ವತಿಯಿಂದ ಈ ಒಂದು ಮಿನಿಸ್ಟ್ರಿ ಆದರೆ ತುಂಬ ಅನುಕೂಲ. ಯಾಕಂತಂದರೆ ಈಗ ಯಾರು ಇಲ್ಲಿಂದ ಬೇರೆ ದೇಶಗಳಿಗೆ ಹೋಗ್ತಾರೆ ಅವರ ಒಂದು ಪೌರತ್ವವನ್ನು ನೋಡ್ತಾ ಇರ್ತಕ್ಕಂಥದ್ದು ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್. ಮತ್ತು ಅವರೇನಾದರೂ ಅಲ್ಲಿ ಕಲ್ಚರ್ ಆ್ಯಕ್ಟಿವಿಟಿ ಅಥವಾ ಅಲ್ಲಿಂದ ಅವರನ್ನು ತುರ್ತಾಗಿ ದೇಶದಿಂದ ಕರೆದುಕೊಂಡು ಬರಬೇಕಂದ್ರೆ ಓವರ್ಸೀಸ್ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಅವರು ಡಿಪಾರ್ಟ್ಮೆಂಟ್ ನೋಡುತ್ತೆ. ಮತ್ತು ಅವ್ರ ಫೈನಾನ್ಸ್ಗೆ ಸಂಬಂಧಪಟ್ಟಂಗೆ RBI ನೋಡುತ್ತೆ. ಜೊತೆಗೆ ಟ್ಯಾಕ್ಸ್ಗೆ ಸಂಬಂಧಿಸಿದಂತೆ ಇನ್ಕಮ್ ಟ್ಯಾಕ್ಸ್, ಈ ಎಲ್ಲ ವಿಚಾರಗಳು ಕೇಂದ್ರ ಸರ್ಕಾರದೊಟ್ಟಿಗೆ ನಾವು ಇಲ್ಲಿ ಮಿನಿಸ್ಟ್ರಿಯನ್ನು ಮಾಡಿಕೊಂಡು ಕೇಂದ್ರ ಸರ್ಕಾರದೊಟ್ಟಿಗೆ ಸಂವಹನ ಆಗಲೇಬೇಕಾದಂಥ ಕೆಲವು ವಿಚಾರಗಳು ಇರ್ತಕ್ಕಂಥದ್ದು. ಈಗ ಈಗಿರೋ ಸಂದರ್ಭದಲ್ಲಿ ಸೆಂಟ್ರಲಲ್ಲೇ ಒಂದು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಒಂದು ಮಿನಿಸ್ಟ್ರಿಯನ್ನು ತಂದರೆ ಇದಕ್ಕಿಂತ ಪರಿಣಾಮಕಾರಿ ಅಥವಾ ಇದಕ್ಕಿಂತ ಹೆಚ್ಚು ಉಪಯೋಗಕಾರಿ ಆಗಲ್ವಾ ಅಂತ ಆ ಚಿಂತನೆಯೂ ಕೂಡ ನಮ್ಮಲ್ಲಿದೆ. ನಮಗೆ ಮೊದಲು ನಮ್ಮ ರಾಜ್ಯದಲ್ಲಿ ಒಂದು ಸಚಿವಾಲಯ ಈ ದಿಕ್ಕಿನಲ್ಲಿ ಅನಿವಾಸಿ ಕನ್ನಡಿಗರಿಗೋಸ್ಕರ ಒಂದು ಸಚಿವಾಲಯ ನಿರ್ಮಾಣವಾಗಿದ್ದಲ್ಲಿ ದಟ್ ವಿಲ್ ಬಿ ಎ ಸ್ಟೆಪ್ಪಿಂಗ್ ಸ್ಟೋನ್ ಫಾರ್ ಅಸ್. ಆವಾಗ ನಾವು ಅದನ್ನೆಲ್ಲ ನಾವು ಹಿಂದೆ ಮಾತಾಡ್ಕೊಂಡಿದ್ವಿ. ಸೆಂಟ್ರಲ್ ಲೆವೆಲಲ್ಲೂ ಕೂಡ ನಾವು ಹಿಂದೆ ಇದ್ದಿದ್ದರಿಂದ ಈಗೇನು ಹೊಸದಾಗಿ ಅವರು ಸೃಷ್ಟಿ ಮಾಡಬೇಕಾಗಿಲ್ಲ. ಅಲ್ಲಿ ಹಿಂದೆ ಈ ಸಚಿವಾಲಯ ಇದ್ದು ಅದರದ ಲಾಭವನ್ನು ಪಡೆದಿರುವ ಉದಾಹರಣೆ ಇರುವಾಗ ವ್ಯವಸ್ಥಿತವಾಗಿ ಇವಾಗಲೂ ಕೂಡ ಅದನ್ನು ಅವರು ಸಚಿವಾಲಯವನ್ನು ನಿರ್ಮಾಣ ಮಾಡೋದಕ್ಕೆ ನಾವು ಅಲ್ಲಿನೂ ಕೂಡ ಅಪ್ರೋಚ್ ಮಾಡಬೇಕಂತ ಇದ್ದೀವಿ. ನಮ್ಮ ಕೆಲವು ಸ್ನೇಹಿತರುಗಳು ಇರೋದರಿಂದ ಅವರ ಮೂಲಕ ನಾವು ಈ ಪ್ರಸ್ತಾವನೆಯನ್ನು ಅವರ ಎದುರುಗಡೆ ಇರಬೇಕಂತ ನಾವು ಅದನ್ನು ಕೂಡ ನಿರ್ಧರಿಸಿದ್ವಿ. ಇದರಿಂದ ಸೆಂಟ್ರಲಲ್ಲಿ ಮಾಡಿದಾಗ ಅನೇಕ ರಾಜ್ಯಗಳಿಗೆ ಅದರದ್ದು ಬೆನಿಫಿಟ್ ಸಿಗುತ್ತೆ. ಯಾಕಂತಂದರೆ ಎಲ್ಲ ಅನಿವಾಸಿ ಭಾರತೀಯರು ಎಲ್ಲ ರಾಜ್ಯದಿಂದ ಬಂದಿರತಕ್ಕಂಥವರು, ಅನೇಕ ದೇಶಗಳಲ್ಲಿ ಇರುವಂಥವರು. ಅದರಿಂದ ನಾವು ಅದರ ಲಾಭವನ್ನು ಕೂಡ ಪಡಿಬೋದು. ಮತ್ತು ಕೆಲವು ದೇಶಗಳಲ್ಲಿ ತುಂಬ ರಿಸ್ಟ್ರಿಕ್ಷನ್ಸ್ಗಳಿದೆ. ಸೊ ಆ ರಿಸ್ಟ್ರಿಕ್ಷನ್ಸ್ಗಳು ಇರೋದರಿಂದ ಅವರೇನು ಮಾಡ್ತಾ ಇದ್ದಾರೆ, ಅವರೆಲ್ಲ ಅವರ ಇನ್ವೆಸ್ಟ್ಮೆಂಟ್ಸ್ಗಳನ್ನು ಅಲ್ಲೇ ಮಾಡ್ಕೊಂಡಿದ್ದಾರೆ. ಇಲ್ಲಿ ಈ ಕಡೆ ಉತ್ತೇಜನ ಇಲ್ಲ. ಅವರಿಗೆ ಹೇಗಿದ್ದರೂ ಅವರ ಎಷ್ಟು ಲಾಭ ಪಡಿಬಹುದು, ಎಷ್ಟು ಅವರ ಸಂಪತ್ತನ್ನು ಹೆಚ್ಚಿಸ್ಬೋದು ಅದರ ಬಗ್ಗೆನೇ ಚಿಂತನೆಯಲ್ಲಿರ್ತಾರೆ. ಈ ಸಪ್ರೇಟಾಗಿ ಒಂದು ಮಿನಿಸ್ಟ್ರಿ ಆದರೆ ದೆನ್ ಅವರಿಗೆ ಅವರಿಗೆ ಒಂದು ಉತ್ತೇಜನ ನೀಡಿದಾಗ ಆಗುತ್ತೆ, ಮತ್ತು ಅವರಿಗೆ ಟೆಂಪ್ಟೇಷನನ್ನು ಕೂಡ ಕೊಟ್ಟಾಗ ಆಗುತ್ತೆ. ಖಂಡಿತ ಇದರಿಂದ ನಮ್ಮ ದೇಶಕ್ಕೆ ಎಲ್ಲ ರಾಜ್ಯಗಳಿಗೂ ಕೂಡ ಅನುಕೂಲ ಆಗುತ್ತೆ. ಸರ್, ಪರ್ಸ್ನಲ್ಲಾಗಿ ಹೇಳೋದಾದರೆ ಯಾವ್ಯಾವ ಸಿಚುವೇಶನ್ಸು ನಿಮಗೆ ಪರ್ಸ್ನಲ್ಲಾಗಿ ಅಥವಾ ನಿಮ್ಮ ಸ್ನೇಹಿತರ ವಲಯದಲ್ಲಿ
ಇಲಾಖೆ ನಮ್ಮ ರಾಜ್ಯದಲ್ಲಿ ಒಂದು ಮಿನಿಸ್ಟ್ರಿ ಇದ್ದಿದ್ರೆ ಅಥವಾ ನಮಗೆ ಅಂತ ಒಂದು ಹೇಳಿ ಸಪ್ರೇಟ್ ಮಿನಿಸ್ಟ್ರಿ ಅಥವಾ ಮಿನಿಸ್ಟ್ರಿ ಇದ್ದಿದ್ರೆ ಈ ಟೈಮಲ್ಲಿ ನಮಗೆ ತುಂಬ ಅನುಕೂಲ ಆಗ್ತಾ ಇತ್ತು ಅಂತ ಅನಿಸಿರುವಂಥ ಘಟನೆಗಳು, ಉದಾಹರಣೆಗೆ ಯುದ್ಧಗಳ ಸಮಯ ಇರ್ಬೋದು, ಈಗ ನಮ್ಮ ಪಾಶ್ಚಿಮಾತ್ಯ ದೇಶಗಳು ಉಕ್ರೇನ್ ವಾರ್ ಇರ್ಬೋದು, ಈಗ ಆಗ್ತಾ ಇರತಕ್ಕಂಥ ಇರಾನ್ ಅಮೆರಿಕ ವಾರ್ ಇರ್ಬೋದು, ಇಂಥ ಯಾವುದಾದ್ರೂ ಸಿಚುವೇಶನ್ಸ್ಗಳ ಬಗ್ಗೆ ಹೇಳೋದಾದರೆ ಯಾವಾಗ ಅನಿಸುತ್ತೆ ಹೆಚ್ಚಾಗಿ ಸರ್? ಅಲ್ಲ, ಇದುವರೆಗೆ ನಾವು ಮಾತಾಡ್ತಾ ಇರೋದು ನಮ್ಮ ರಾಜ್ಯಕ್ಕೆ ಯಾವ ರೀತಿಯಲ್ಲಿ ಅನಿವಾಸಿ ಕನ್ನಡಿಗರ ಇನ್ವೆಸ್ಟ್ಮೆಂಟಿಂದ ಬೆನಿಫಿಟನ್ನು ಪಡಿಬೋದು ಅಂತೇಳಿ ಇದು ಒಂದು ಕಡೆ ನಾವು ಮಾತಾಡ್ತಾ ಇರುವಾಗ, ಇನ್ನೊಂದು ಕಡೆ ತಾವು ಹೇಳಿದ ಹಾಗೆ ಒಂದು ಯುಕ್ರೇನ್ ವಾರ್ ಸಂದರ್ಭದಲ್ಲಿ ಆಗಿರ್ಬೋದು ಅಥವಾ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು. ಕೋವಿಡ್ ಸಂದರ್ಭದಲ್ಲಿ ಹೇಗಿದ್ದರೂ ನಾವು ಎಲ್ಲೂ ಟ್ರಾವೆಲ್ ಮಾಡೋಕ್ಕಾಗೋದಿಲ್ಲ. ಅದರಿಂದ ಆ ಸಂದರ್ಭದಲ್ಲಿ ಮಿನಿಸ್ಟ್ರಿಯಲ್ಲಿದ್ದರೂ ಕೂಡ ಅಥವಾ ಇಲ್ಲದಿದ್ದರೂ ಕೂಡ ಏನು ವ್ಯತ್ಯಾಸ ಆಗೋದಿಲ್ಲ. ಆಯಾ ದೇಶಗಳಲ್ಲಿ ಏನೇನು ವ್ಯವಸ್ಥಿತವಾಗಿ ಏನು ಅನುಕೂಲತೆಗಳನ್ನು ಮಾಡಿದಾರೋ ಅದರ ಪರಿಣಾಮದಿಂದ ನಾವು ನಡ್ಕೊಂಡು ಹೋಗಬೇಕು. ಬಟ್ ತಾವು ಹೇಳಿದಾಗ ಯುದ್ಧದ ಸಂದರ್ಭದಲ್ಲಿಯೂ ಕೂಡ ಕೆಲವು ಏರ್ಪೋರ್ಟ್ಸ್ಗಳೆಲ್ಲ ಬಂದಾಯಿತು. ಆ ಬಂದಾಗಿದ್ದ ಸಂದರ್ಭದಲ್ಲಿ ಅಲ್ಲಿ ಯಾರ್ಯಾರು ಅಲ್ಲಿ ಈ ಟ್ರಾನ್ಸಿಟಲ್ಲಿ ಬಂದರು ಅಥವಾ ಪ್ಯಾಕೇಜ್ ಟೂರ್ನಲ್ಲಿ ಬಂದಿದ್ದರು ಅಂಥ ಸಂದರ್ಭದಲ್ಲಿ ಅಥವಾ ಟೂರಿಸ್ಟ್ ವೀಸಾದಲ್ಲಿ ಬಂದಿದ್ದರು ಅಂಥ ಸಂದರ್ಭದಲ್ಲಿ ತುಂಬ ಜನ ಕಷ್ಟಕ್ಕೆ ಸಿಕ್ಕಾಕೊಂಡ್ರು. ಇಲ್ಲಿ ಯಾವುದೂ ಅವರನ್ನು ಸ್ಪಂದಿಸುವ ಸಪ್ರೇಟ್ ಮಿನಿಸ್ಟ್ರಿ ಇಲ್ಲ. ಸರ್ಕಾರದಿಂದ ಅವರು ಯಾವುದೋ ಒಂದು ಕಮಿಟಿ ಮಾಡಿ ಏನೋ ಮಾಡಿದರು. ಬಟ್ ಆ ಕಮಿಟಿಯಿಂದ ಏನೂ ಬೆನಿಫಿಟ್ಟು ನನಗೆ ಗೊತ್ತಿಲ್ಲದ ಮಟ್ಟಿಗೆ ಗಲ್ಫ್ ರಾಷ್ಟ್ರಗಳಲ್ಲಿ ಅವರು ಕೊಟ್ಟಿದ್ದಿಲ್ಲ. ಯಾಕೆಂದರೆ UAEಯಲ್ಲಿ ಒಂದು 32 ಸಂಘಟನೆಗಳು ನನ್ನ ನೇತೃತ್ವದಲ್ಲೇ ಕನ್ನಡಿಗರ ಹೆಲ್ಪ್ಲೈನ್ ಅಂತ ಹೇಳ್ಬಿಟ್ಟು ಸೃಷ್ಟಿ ಮಾಡಿದರು. ಹಿದಾಯತ್ ಅವರು, ನಾಗರಾಜಪ್ಪ ಮತ್ತು ನಮ್ಮ ಅರುಣ್ ಅಂದರೆ ಸುಮಾರು ಜನರು, ಎಲ್ಲರೂ ಒಂದು 32 ಎಲ್ಲರ ಸಂಘ ಸಂಸ್ಥೆಗಳ ಪ್ರೆಸಿಡೆಂಟ್ಗಳು. ಅವರು ನನ್ನನ್ನು ಕೇಳ್ಕೊಂಡಾಗ ನಾನು ಖಂಡಿತವಾಗಿ, ಯಾಕೆಂತ ಹೇಳಿದ್ರೆ ಅವಾಗ ಒಂದು ಯಾರೋ ಒಬ್ಬರು ನೇತೃತ್ವ ಇದ್ದರೆ ಅವರಲ್ಲಿ ಪರಸ್ಪರ ಏನಾದರೂ ಅಸಮಾಧಾನಗಳಿದ್ದರೆ ಒಂದು ಜೊತೆಗೂಡಿ ಎಲ್ಲ ಕೆಲಸ ಮಾಡ್ಬೋದು ಅನ್ನುವ ದೃಷ್ಟಿಯಲ್ಲಿ ಆವಾಗ ಎಲ್ಲರೂ ಮುಂದೆ ಬಂದು ಪ್ರವೀಣ್ ಶೆಟ್ಟರು ಅವರ ಹೋಟೆಲನ್ನು ಎಷ್ಟರ ಮಟ್ಟಿಗೆ ಸಾಧ್ಯ ಉಂಟು ಅಷ್ಟು ಫ್ರೀಯಾಗಿ ಊಟದ್ದು ಸಮೇತ ಕೊಟ್ಟರು. ಮತ್ತೊಬ್ಬರು ಅವ್ರದ್ದು ಹೆಸರು ಬರೆದುಬಿಟ್ಟೆ ನಾವು, ಈಸ್ ಫ್ರಮ್ ಮುಸ್ಲಿಮ್ ಕಮ್ಯುನಿಟಿ, ಈಸ್ ಆಲ್ಸೋ ಹ್ಯಾವಿಂಗ್ ಎ ಹೋಟೆಲ್, ಅವರು ಕೂಡ ಅವರು ಫ್ರೀಯಾಗಿ ಕೊಟ್ಟರು. ಮತ್ತು ನನ್ನ ಕಡೆಯಿಂದ ನಾನು ಎಲ್ಲೆಲ್ಲಿ ಯಾರ್ಯಾರಿಗೆ ಎಷ್ಟು ಹಣದ ಅವಶ್ಯಕತೆ ಬೇಕೋ ಅದರದ್ದು ಹಣದ ವ್ಯವಸ್ಥೆಯನ್ನು ಮಾಡಿದೆ. ಯಾಕೆಂದರೆ ಅವ್ರ ಹತ್ರ ವಾಪಸ್ ಹೋಗೋದಕ್ಕೆ ಟಿಕೆಟ್ ಇದೆ, ಹಣ ಇಲ್ಲ. ಯಾಕಂದರೆ ಇನ್ನು ಹೇಗಿದ್ದರೂ ಹೋಗ್ತಿದ್ದೀವಿ, ಅದರಲ್ಲಿ ತಂದಿದ್ದು ಹಣ ಎಲ್ಲ ಮುಗಿಸಿದ್ದಾರೆ. ಅವರೆಲ್ಲ ಕಷ್ಟದಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಯಾರೋ ಹೆಲ್ಪ್ ಮಾಡಿದ್ದು ಅಥವಾ ಸಾಲ ಮಾಡಿಕೊಂಡು ಒಂದು ದುಬೈ ತಿರ್ಕೊಂಡು ಬರೋಣ ಅಂತ ಬಂದುಬಿಟ್ಟಿದ್ದಾರೆ. ಇಲ್ಲಿ ನಾಳೆ ಹೊರಟು ಹೋಗೋದಲ್ಲ ಅಂತ ಹೇಳುವಾಗ ಎಲ್ಲ ಸಡನ್ನಾಗಿ ಫ್ಲೈಟ್ಸ್ಗಳು ಮುಗಿದೋಯ್ತು. ಹೋಟೆಲ್ ಎಕ್ಸ್ಟೆಂಡ್ ಮಾಡ್ತಾ ಇಲ್ಲ, ಊಟಕ್ಕೆ ದುಡ್ಡು ಇಲ್ಲ, ಮೆಡಿಸನಿಗೆ ದುಡ್ಡು ಇಲ್ಲ. ಅಂಥ ಸಂದರ್ಭದಲ್ಲಿ ನಮ್ಮ 32 ಸಂಘ ಸಂಸ್ಥೆಗಳು ಏನು ನಮ್ಮ UAEಯಲ್ಲಿ ಇತ್ತ ಅವೆಲ್ಲ ಒಟ್ಟಿಗೆ ಬಂದು ದಿನ ರಾತ್ರಿ ಅಂತ ಯೋಚನೆ ಮಾಡದೆ ಅವರಿಗೆ ಊಟ ತಗೊಂಡೋಗಿ ಕೊಡೋದು, ಮೆಡಿಸಿನ್ ತಗೊಂಡೋಗಿ ಕೊಡೋದು, ಅವರಿಗೆ ಟ್ರಾನ್ಸ್ಪೋರ್ಟ್ ಮಾಡಿ ಏನೇನು ಬೇಕು ಆ ಸೌಕರ್ಯಗಳನ್ನು ಒದಗಿಸ್ಕೊಡೋದು, ಮತ್ತು ಫ್ಲೈಟ್ಸ್ಗಳಿಗೆ ಎಲ್ಲ ಸಂಪರ್ಕ ಮಾಡಿ ಅವರನ್ನು ಕೂರಿಸಿ ವಾಪಸ್ ಕೊಡೋದು, ಅವೆಲ್ಲ ಕೆಲಸ ಮಾಡಿದ್ದಾರೆ. ಒಂದು ಮಿನಿಸ್ಟ್ರಿ ಇದ್ದಿದ್ರೆ ಇನ್ನೂ ಸ್ವಲ್ಪ ಇದಕ್ಕೆ ಸುಲಭ ಆಗೋದು. ಇಲ್ಲಿ ಯಾರನ್ನ ಸಂಪರ್ಕ ಮಾಡಬೇಕು ಅನ್ನೋದೇ ಗೊತ್ತಾಗಿರಲಿಲ್ಲ. ಆವಾಗ ಮುಖ್ಯಮಂತ್ರಿಯವರು ಭೋಜೇಗೌಡರು ಬಂದು ಅಲ್ಲಿ MLC ಭೋಜೇಗೌಡರು ಬಂದು ಅವರು ನಮ್ಮ ಮನೇಲಿದ್ದರು. ಅವಾಗ ಅವ್ರ ಹತ್ರ ಮುಖ್ಯಮಂತ್ರಿಯವರು ಮಾತಾಡಿದ್ದಾರೆ, ಶ್ರೀಯುತ HK ಪಾಟೀಲರು ನನ್ನ ಹತ್ರನೂ ಮಾತಾಡಿದ್ದಾರೆ, ಕೃಷ್ಣ ಬೈರೇಗೌಡರು ನನ್ನ ಹತ್ರ ಮಾತಾಡಿದ್ದಾರೆ. ಬಟ್ ಅವರಿಗೆ ಇಲ್ಲಿನ ವ್ಯವಸ್ಥೆ ಏನಿದೆ ಸುಲಭದ ರೀತಿಯಲ್ಲಿ ಹಣದ ವ್ಯವಸ್ಥೆಯನ್ನು ಮಾಡುವ ಸಾಧ್ಯ ಆಗಲಿಲ್ಲ ಅವ್ರ ಕಡೆಯಿಂದ. ನಾವು ಮತ್ತೆ ಕೇಳೋಕ್ಕೂ ಹೋಗಲಿಲ್ಲ. ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಉಂಟು ಅಷ್ಟೆಲ್ಲ ನಾವೇ ಕಾಂಟ್ರಿಬ್ಯೂಟ್ ಮಾಡಿ ನಾವು ಹೆಲ್ಪ್ ಮಾಡಿ ವ್ಯವಸ್ಥೆ ಮಾಡಿದ್ವಿ. ಆ ರೀತಿಯ ಸನ್ನಿವೇಶ ಬರಬಾರ್ದು, ತಪ್ಪದು. ಯಾಕೆಂದರೆ ಒಂದು ನಮ್ಮ ರಾಜ್ಯದ ಪ್ರಜೆಗಳು ಇತರ ದೇಶಗಳಲ್ಲಿರುವಾಗ ಈ ಸಂಕಟಕ್ಕೆ ಸಿಕ್ಕಿರುವ ಸಂದರ್ಭದಲ್ಲಿ ಅದಕ್ಕೆ ಪ್ರತ್ಯೇಕವಾದ ಒಂದು ಸಚಿವಾಲಯ ಮತ್ತು ಅವರಿಗೆ ನೋಡಿಕೊಳ್ಳುವ ಒಂದು ಡಿಪಾರ್ಟ್ಮೆಂಟ್ ಇದೆ ವ್ಯವಸ್ಥಿತವಾಗಿ ಅಂತ ಹೇಳ್ಬಿಟ್ಟು
ಗೊತ್ತಿದ್ದರೆ ದೆನ್ ಇದಕ್ಕೆಲ್ಲ ಆಸ್ಪದವಿರುವುದಿಲ್ಲ. ಸರ್, ಮತ್ತೊಂದು ವಿಚಾರ ಏನು, ಈಗ ಮತ್ತೆ ಮರಳಿ ಬರೋದಾದರೆ ಸರ್ಕಾರದ ಮುಂದೆ ನೀವಿಟ್ಟಿದ್ದಂಥ ಬೇಡಿಕೆಗಳು ಸಂಪೂರ್ಣವಾಗಿ ಈಡೇರಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರ್ತಕ್ಕಂಥದ್ದು. ಮುಂದೆ ಯಾವ ರೀತಿ ಈ ಒಂದು ವಿಚಾರದಲ್ಲಿ ಸರ್ಕಾರದ ಮೇಲೆ ಒತ್ತಡ ಹಾಕುವಂಥದ್ದು ಅಥವಾ ಸರ್ಕಾರದ ಗಮನ ಸೆಳೆಯೋದಕ್ಕೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಿ ಅಂತ? ಈಗ ಶ್ರೀಯುತ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಅವರು ಇನ್ನೂ ಯುವಕರು. ಸೊ ನನಗೆ ತುಂಬ ವರ್ಷದ ಫ್ರೆಂಡ್ಶಿಪ್ ಇದೆ ಅವ್ರದ್ದು. ನಾವು ಈ ಅಧಿವೇಶನದ ಸಂದರ್ಭದಲ್ಲಿ ನಾವೆಲ್ಲ ಒಂದು ಡೆಲಿಗೇಷನ್ ಕರ್ಕೊಂಡು ಹೋದಾಗ ಅವರು ಮಾರ್ಚ್ ಒಳಗಡೆ ಏನಾದರೂ ನಾವು ಸಚಿವಾಲಯ ಮಾಡ್ತೀವಿ, ಈ ದಿಕ್ಕಿನಲ್ಲಿ ಖಂಡಿತ ಒಂದು ಸ್ಟೆಪ್ ತಗೊಳ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದರು. ಅವರು ಆಡಿದ ಮಾತನ್ನು ತಪ್ಪೋದಿಲ್ಲ ನನಗೆ ಗೊತ್ತಿರೋ ಹಾಗೆ. ಮತ್ತು ಅವರಿಗೇನು ಗೊತ್ತಾ, ಯಾವುದೋ ಒಂದು ಹೊಸದಾಗಿ ನಾನು ಅಚೀವ್ಮೆಂಟ್ ಮಾಡಬೇಕು, ನಾನು ನಮ್ಮ ರಾಜ್ಯಕ್ಕೆ ಒಂದು ಉತ್ತಮ ಅಡ್ಮಿನಿಸ್ಟ್ರೇಷನ್ ಕೊಡಬೇಕು. ಹೀಗೆ ಹಿಂದೆ ಸಿದ್ದರಾಮಯ್ಯವರು ಅವ್ರದ್ದೇ ಶೈಲಿಯಲ್ಲಿ ಅವ್ರದ್ದೇ ರೀತಿಯಲ್ಲಿ ಒಂದು ಉತ್ತಮ ಆಡಳಿತವನ್ನು ಕೊಟ್ಟಿದ್ದಾರೆ. ಅದರ ಹಿಂದೆ ಅನೇಕ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನಾನು ಇವರಿಬ್ಬರಿಗೆ ಅಲ್ಲ, ಪ್ರತಿಯೊಬ್ಬರು ಅವರವರ ಯಾವುದೇ ರಾಜಕೀಯ ಪಕ್ಷವಾಗಿರಲಿ ಅವರ ಮಟ್ಟಿಗೆ ಅವರ ಆಡಳಿತವನ್ನು ನೀಡಿದ್ದಾರೆ. ಜನಗಳಿಗೆ ಬೇಕಾಗಿರುವ ಉತ್ತಮ ಪಾಲಿಸಿಗಳನ್ನು ಅವರು ಸೃಷ್ಟಿ ಮಾಡಿದ್ದಾರೆ. ಇದರಿಂದ ಜನಗಳಿಗೆ ಬೆನಿಫಿಟ್ ಆಗಿದೆ, ಇಲ್ಲ ಅಂತ ಹೇಳೋದಿಲ್ಲ. ಇವರು ಇನ್ನು ಸ್ವಲ್ಪ ಯುವಕರಾಗಿದ್ದರಿಂದ ಇವರಲ್ಲಿ ಅನೇಕ ಐಡಿಯಾಸ್ಗಳಿದೆ. ಅವರು ಹಿಂದೆ ದುಬೈಗೆ ಬಂದು ಸಂಪರ್ಕ ಮಾಡಿದಾಗ ನಾನು ಟೂರಿಸಮ್ ಬಗ್ಗೆನೂ ಅವ್ರ ಹತ್ರ ಮಾತಾಡಿದೆ. ಸ್ಪೆಷಲಿ ಕರಾವಳಿ ಬೆಲ್ಟಲ್ಲಿ ಅದೊಂದು ಮಿನಿ ದುಬೈ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವರಿಗೆ ನನ್ನ ಮನೆಯಿಂದಲೇ ತೋರಿಸಿದ್ದೀನಿ. ದುಬೈ ಮರೀನ್ ಏರಿಯಾದಲ್ಲಿ ಯಾವ ರೀತಿ ಸಮುದ್ರದಿಂದ ನೀರು ಒಳಗಡೆ ತಂದು ಎರಡೂ ಸೈಡಲ್ಲಿ ಬಿಲ್ಡಿಂಗ್ಸ್ಗಳನ್ನು ಹಾಕಿ ಅಲ್ಲಿ ಟೂರಿಸಮ್ ಎಷ್ಟು ಇಂಪ್ರೂವ್ ಆಗಿದೆ, ಅಲ್ಲಿರುವ ಹೋಟೆಲ್ಸ್ಗಳು, ಅಲ್ಲಿರುವ ಹೋಟೆಲ್ ಅಪಾರ್ಟ್ಮೆಂಟ್ಸ್ಗಳು ಮತ್ತು ಉದ್ಯೋಗದ ಸೃಷ್ಟಿ ಅಲ್ಲಿ ಎಲ್ಲ ತೋರಿಸಿದ್ದೀವಿ ನಾವು. ಮತ್ತು ಈವನ್ ಮಂಗಳೂರು ಮತ್ತು ಕರಾವಳಿ ಬೆಲ್ಟ್ನಲ್ಲಿರುವ ಎನ್ವೈರ್ಮೆಂಟಲಿಸ್ಟು ಆ್ಯಕ್ಟಿವಿಸ್ಟ್ ಇದಾರಲ್ಲ, ನಾನು ಹೇಳಿದೆ ಶಿವಕುಮಾರ್ ಅವರೇ, ಅವರನ್ನು ನೀವು ಫ್ಲೈಟಲ್ಲಿ ಕೂರಿಸಿ ಕನ್ವಿನ್ಸ್ ಮಾಡಿ ದುಬೈ ಕಳಿಸಿ, 3 ದಿವಸ ಅವರನ್ನು ನಾನು ನೋಡ್ಕೊಳ್ತೀನಿ. ಅವ್ರಿಗೆ ಇದನ್ನೆಲ್ಲ ತೋರಿಸಿ ಅವರಿಗೆ ಮನವರಿಕೆ ಮಾಡೋದು, ಬ್ರೈನ್ ವಾಶ್ ಮಾಡಿ ನಾನು ಕಳಿಸ್ತೀನಿ. ಅವರಾಗೆ ಬಂದು ಅವರು ಸರ್ಕಾರದ ಹಿಂದೆ ಬೀಳಬೇಕು. ಇಲ್ಲಿ ಟೂರಿಸಮ್ ಇಂಪ್ರೂವ್ ಮಾಡಿ ನಮಗೆಲ್ಲರಿಗೂ ಇಲ್ಲಿ ಸಮೃದ್ಧಿ ನಮ್ಮದು ಎಲ್ಲ ಹೆಚ್ಚಿಸೋದಕ್ಕೆ, ಎಂಪ್ಲಾಯ್ಮೆಂಟ್ ಜನ್ರೇಟ್ ಮಾಡೋದಕ್ಕೆ ಅವಕಾಶ ಆಗಲಿ ಅಂತ ಕೇಳಬೇಕು. ಅವಾಗ ಯಾರೂ ಅಲ್ಲಿ ತೊಂದರೆ ಕೊಡೋದಿಲ್ಲ. ಯಾಕಂದರೆ ಸುಮಾರು ಬ್ರೇಕ್ ವಾಟರ್ಸ್ ಇದೆ, ಅದನ್ನೆಲ್ಲ ಅಲ್ಲೆಲ್ಲ ಈಗ ಎಲ್ಲರೂ ಎನ್ವೈರ್ಮೆಂಟು ಮರ ಕಡಿಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು ಎಲ್ಲ ಈಗ ಏನು ಮಾಡಿದೆ, ಏನೂ ಮಾಡೋದಕ್ಕೆ ಅಲ್ಲಿ ಬಿಡೋದಿಲ್ಲ, ಉತ್ತೇಜನ ಇಲ್ಲ. ಅದರಿಂದ ಯಾರೂ ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಮುಂದೆ ಬರೋದಿಲ್ಲ. ಇದು ಹೋಗಲಾಡಿಸ್ಬೇಕಾದ್ರೆ ಇದು ಕೂಡ ಇಂಪಾರ್ಟೆಂಟ್, ಅವರನ್ನು ಮನವೊಲಿಸಬೇಕು. ಸೊ ತಾವು ಕೇಳಿದಿರಿ ಪ್ರಶ್ನೆ. ಈಗ ಅದರಿಂದ ನನಗೆ ಈಗಿನ ಮುಖ್ಯಮಂತ್ರಿಯವರು ಖಂಡಿತವಾಗಿ ಅವರ ಆಡಿರುವ ಪ್ರಕಾರ ಸಚಿವಾಲಯನಂತೂ ಮಾಡೇ ಮಾಡ್ತಾರೆ. ಯಾಕಂದರೆ ನಮ್ಮ ರಾಜ್ಯಕ್ಕೆ ಅದರಿಂದ ಬೆನಿಫಿಟ್ ಇದೆ. ಮತ್ತು ಅವರು ಸೃಷ್ಟಿ ಮಾಡಿದ್ರಿಂದ ಅವರ ಹೆಸರು ಕೂಡ ಇಟ್ ಗೋಸ್ ಡೌನ್ ಇನ್ ಹಿಸ್ಟ್ರಿ. ದಟ್ ಈಸ್ ದಿ ಫಸ್ಟ್ ಒನ್ ಟು ಕ್ರಿಯೇಟ್ ನಾನ್-ರೆಸಿಡೆಂಟ್ ಕನ್ನಡಿಗ ಮಿನಿಸ್ಟ್ರಿ ಇನ್ ಕರ್ನಾಟಕ. ಅದು ಬೇರೆ ರಾಜ್ಯಗಳಿಗೂ ಒಂದು ಮಾದರಿ ಆಗುತ್ತೆ. ಸೊ ಇದನ್ನು ನಾವು ಮನವರಿಕೆ ಮಾಡ್ತೀವಿ. ಸದ್ಯದಲ್ಲೇ ಅವರನ್ನು ಭೇಟಿಯಾಗಿ ಇದರ ಪ್ರಸ್ತಾವನೆಯನ್ನು ಮಾಡಿ, ನೀವು ಏನೋ ಸೆಕ್ರೆಟೇರಿಯೇಟ್ ಅಂತ ಹೇಳಿದ್ದೀರಿ, ಸೊ ಅದನ್ನು ಸ್ವಲ್ಪ ಬದಲಾಯಿಸಿ ಈಗ ಸಚಿವಾಲಯ ಅಂತ ಮಾಡಿ, ಮತ್ತು ಅದಕ್ಕೆ ಒಳ್ಳೆಯ ಅನುಭವವಾದ ಯೋಗ್ಯವಾದ ಮಂತ್ರಿಯವರನ್ನು ನೀವು ನೇಮಿಸಿ. ಸೊ ಇದರಿಂದ ದೀರ್ಘಕಾಲದ ಬೆನಿಫಿಟ್ಟು NRIsಗಳಿಗೂ ಆಗುತ್ತೆ, ಅದಕ್ಕಿಂತ ಹೆಚ್ಚು ನಮ್ಮ ರಾಜ್ಯಕ್ಕೆ ಆಗುತ್ತೆ. ಸರ್, ಈ ಸಚಿವಾಲಯ ಈಗ ಸೃಷ್ಟಿಯಾದ ಮೇಲೆ ಅದಕ್ಕೆ ಏನೆಲ್ಲ ಬೇಡಿಕೆಗಳಿರಬೇಕು, ಅದರಂದರೆ ಏನೆಲ್ಲ ಪ್ರಯಾರಿಟೀಸ್ ಇರಬೇಕು ಆ ಸಚಿವಾಲಯದಲ್ಲಿ? ಯಾವ ರೀತಿ ಬಜೆಟ್ ಇರಬೇಕು ಅಥವಾ ಯಾವ ರೀತಿ ಒಂದು ಇದಿರಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇರ್ತಕ್ಕಂಥದ್ದು ಸರ್? ಸಚಿವಾಲಯ ಆದಮೇಲೆ ಸೂಕ್ತ ರೀತಿಯಲ್ಲಿ ಅವರಿಗೆ ಆ ಡಿಪಾರ್ಟ್ಮೆಂಟಿಗೆ ಏನು ಬೇಕಾಗ್ಬೋದು, ಮತ್ತು ಪ್ರಣಾಳಿಕೆಯಲ್ಲಿ ಏನು ನಾವು ಭರವಸೆಯನ್ನು ನೀಡಿದ್ದೀವಿ ಅದನ್ನೆಲ್ಲ
ನೋಡಿಕೊಂಡು ಅದಕ್ಕೆ ಅನುಗುಣವಾಗಿ ಅವರು ಬಡ್ಜೆಟನ್ನು ಮೀಸಲಾಗಿಡಬೇಕಾಗುತ್ತೆ. ಅವರು ಪ್ರಣಾಳಿಕೆಯಲ್ಲಿ ಈಗಾಗಲೇ ಹೇಳಿದ್ದಾರೆ, ಬಾಕಿ ವಿಷಯಗಳೆಲ್ಲ ಅದು ಈಗಾಗಲೇ ಹೇಳಿದ್ದೀನಿ ಅಲ್ಲ. ಈಗ ಪ್ರಣಾಳಿಕೆ ಹೇಳಿರುವ ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ನಾವು 1,000 ಕೋಟಿಯ ಒಂದು ರಿವಾಲ್ವಿಂಗ್ ಫಂಡನ್ನು ನಾವು ಕ್ರಿಯೇಟ್ ಮಾಡ್ತೀವಿ, ಸೃಷ್ಟಿ ಮಾಡ್ತೀವಿ ಅಂತ. ಇದು ಎಕ್ಸ್ಪೆಂಡಿಚರ್ ಅಲ್ಲ, ಇದು ಇನ್ವೆಸ್ಟ್ಮೆಂಟ್. ಇದು ಯಾಕೆ ಅಂತೇಳಿದ್ರೆ 1,000 ಕೋಟಿ ನೀವು ಇಟ್ಟಾಗ ಅದು ಒಂದು ರೀತಿಯಲ್ಲಿ ನಮ್ಮ ಅನಿವಾಸಿ ಕನ್ನಡಿಗರಿಗೆ ನೀವು ಅವರಿಗೆ ಒಂದು ಟೆಂಪ್ಟೇಷನ್ ಕೊಡೋದು. ನೀವು ಒಂದು ವೇಳೆ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡ್ತೀರಾದರೆ ನಾವು ಅದರದ್ದು ಲೀಡ್ ಮನಿ 20%, 20 ಕೋಟಿ ನಾವು ಕೊಡ್ತೀವಿ ನಿಮಗೆ. 3 ವರ್ಷ 4 ವರ್ಷ ಎಷ್ಟೋ ಅವಧಿ ಒಂದು ಫಿಕ್ಸ್ ಮಾಡಿ ನೀವು ನಮಗೆ ವಾಪಸ್ ಕೊಡಬೇಕು. ಸೊ ಅದು ಒಂದು ರೀತಿಯ ಎನ್ಕರೇಜ್ಮೆಂಟ್, ಅವರಿಗೆ ಆಕರ್ಷಣೆ ಮಾಡುವ ರೀತಿಯಲ್ಲಿ. ಸೊ ಅವಾಗೇನಾಗುತ್ತೆ, ಆ ರಿವಾಲ್ವಿಂಗ್ ಫಂಡ್ ಹಾಗೇ ಇರುತ್ತದೆ. ಅದು ಪ್ರತಿಯವರಿಗೆ ಕೊಟ್ಟಿದ್ದು ವಾಪಸ್ ಬರ್ತಾ ಇರುತ್ತೆ, ಇನ್ನೂ ಹೆಚ್ಚಿನವರಿಗೆ ಕೊಡ್ತಾ ಇರ್ತೀರಿ. ಸೊ ಇದರಿಂದ ಒಂದು ಕಡೆ ಉತ್ತೇಜನೆ, ಇನ್ನೊಂದು ಕಡೆ ಅನೇಕ ಇಂಡಸ್ಟ್ರೀಸ್ಗಳನ್ನು ಸೃಷ್ಟಿ ಮಾಡೋದಕ್ಕೆ ಅನುಕೂಲತೆ, ಇದರಿಂದ ಎಂಪ್ಲಾಯ್ಮೆಂಟ್ ಈಗಾಗಲೇ ಹೇಳಿದ ಹಾಗೆ ಉದ್ಯೋಗಗಳು ಸೃಷ್ಟಿಯಾಗುತ್ತೆ, GST ಸೃಷ್ಟಿಯಾಗುತ್ತೆ, ಎಲ್ಲ ರೀತಿಯ ಆದಾಯಗಳು ರಾಜ್ಯಕ್ಕೂ ಬರುತ್ತೆ, ಮತ್ತು ಇನ್ಕಮ್ ಟ್ಯಾಕ್ಸಿಂದ ನಮ್ಮ ಸೆಂಟ್ರಲ್ ಎಕ್ಸ್ಚೆಕರಿಗೂ ಕೂಡ ಅನುಕೂಲ ಆಗುತ್ತೆ. ಥ್ಯಾಂಕ್ ಯು ಸರ್. ವೆಲ್ಕಮ್. ಕೇಳಿದ್ರಲ್ಲ, ಇದು ಕುಲಾಸಾ ಅವರ ಮಾತು. ಏನು ಈ ಒಂದು NRIಗೆ ಸಂಬಂಧಿಸಿದಂತೆ ಅಥವಾ ನಾನ್ ರೆಸಿಡೆನ್ಸಿಯಲ್ ಕನ್ನಡಿಗರಿಗೆ ಸಂಬಂಧಿಸಿದಂತೆ ಹೊಸ ಸಚಿವಾಲಯವನ್ನು ರಾಜ್ಯದಲ್ಲಿ ನಿರ್ಮಾಣ ಮಾಡೋದ್ರಿಂದ 30 ಲಕ್ಷ ಕನ್ನಡಿಗರು ವಿಶ್ವದ ಬೇರೆ ಬೇರೆ ಭಾಗಗಳಲ್ಲಿದ್ದಾರೆ, ಅವರಿಗೆ ಅತ್ಯಂತ ಅನುಕೂಲ ಆಗುತ್ತೆ ಮತ್ತು ಆರ್ಥಿಕವಾಗಿ ಪ್ರಗತಿಯತ್ತ ಸಾಗೋದಕ್ಕೆ ರಾಜ್ಯಕ್ಕೂ ಮಾದರಿಯಾಗುತ್ತೆ. ಇಂಥ ಸಂದರ್ಭದಲ್ಲಿ ದೇಶ ಒಂದು ಮುನ್ನಡೆಯತ್ತ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಒಂದು ನಿರ್ದಿಷ್ಟವಾದ ಫ್ರೇಮ್ ವರ್ಕ್, ಒಬ್ಬ ಇಂಡಿಯನು ದೇಶದ ಹೊರಗಡೆ ಇದ್ದಾನೆ ಅಂತಂದರೆ ಆತನನ್ನು ಎಂತಹದೇ ಸ್ಥಿತಿಯಲ್ಲಿ ಗುರುತಿಸುವ ಮತ್ತು ಆತನಿಗೆ ಪೂರಕವಾದಂಥ ಸೌಲಭ್ಯಗಳನ್ನು ಕೊಡುವಂಥ ಕೆಲಸ ದೇಶದಿಂದ ಆಗಬೇಕು, ರಾಜ್ಯಗಳಿಂದ ಆಗಬೇಕು ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ಇದು ಆಗಲಿ ಕೂಡ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೀವಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.